ಭಗವದ್ಗೀತೆಯ ಸ್ಪಿರಿಚುವಲ್ ಅಪ್ಲಿಕೇಶನ್ ಅನ್ನ ನಾವು ನೋಡಿದೀವಿ, ಆದ್ರೆ ಪ್ರಾಕ್ಟಿಕಲ್ ಮತ್ತೆ ಪ್ರೊಫೆಷನಲ್ ಅಪ್ಲಿಕೇಶನ್ ಅನ್ನ ಇವತ್ತು ನೋಡೋಣ. 2014ರಲ್ಲಿ ಆಂಕರ್ ಅರುಣ್ ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಕಲಿಬೇಕು ಅಂತ ಬೆಂಗಳೂರಿನ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾರೆ. ಆದ್ರೆ ಇವರಿಗೆ ಇಂಗ್ಲಿಷ್ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಇವರಿಗೆ ಪ್ರವೇಶ ಸಿಗೋದಿಲ್ಲ. ಇದರಿಂದ ಅರುಣ್ ಅವರು ಕುಗ್ಗದೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಹೇಳಿರೋ ಹಾಗೆ ಉದ್ಧರೇದ್ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾಧಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುರ್ ಆತ್ಮೈವ ರಿಪುರಾತ್ಮನಃ ಅಂತ. ಇದರ ಅರ್ಥ ಏನು ಅಂದ್ರೆ, ನಮ್ಮ ಮೈಂಡ್ ನ ಪವರ್ ಅನ್ನ ನಾವು ಯೂಸ್ ಮಾಡ್ಕೊಂಡು ನಮ್ಮನ್ನ ನಾವು ಎಲಿವೇಟ್ ಮಾಡ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಡಿಗ್ರೇಡ್ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ನಮ್ಮ ಮೈಂಡ್ ನಮಗೆ ಬೆಸ್ಟ್ ಫ್ರೆಂಡ್ ಮತ್ತೆ ಬಿಗ್ಗೆಸ್ಟ್ ಎನಿಮಿ ಕೂಡ. ಇದರಿಂದ ಸ್ಫೂರ್ತಿಯನ್ನ ತಗೊಂಡು ಅವರು ಇವತ್ತು ಕನ್ನಡದಲ್ಲೇ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಹೇಳ್ಕೊಡೋದಕ್ಕೆ V.9 ಈವೆಂಟ್ಸ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಅನ್ನ ಓಪನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕರುನಾಡ ಸಂಭ್ರಮದಂತಹ ದೊಡ್ಡ ದೊಡ್ಡ ಈವೆಂಟ್ಸ್ ಅನ್ನ ಆರ್ಗನೈಸ್ ಮಾಡ್ತಿದ್ದಾರೆ. ಇದೇ ಡಿಸೆಂಬರ್ 21ರಿಂದ ಹಾಗೂ ಜನವರಿ 9ರಿಂದ ಅವರ ಹೊಸ ಬ್ಯಾಚಸ್ ಓಪನ್ ಆಗ್ತಿದೆ. ನೀವು ಕೂಡ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಕಲಿಬೇಕು ಅನ್ನೋದಾದ್ರೆ ಈ ಕೆಳಗಿರುವಂತಹ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಹರೇ ಕೃಷ್ಣ.